ಹ್ಮ್ ನನ್ನ ಮುಂದೆ ಇರೋ ಈ ಸೈನ್ಸ್ ಬುಕ್ಸ್, ರಿಸರ್ಚ್ ಆರ್ಟಿಕಲ್ಸ್ ಮತ್ತೆ ನೋಟ್ಸ್ ಎಲ್ಲದರ ಟಾಪಿಕ್ ಒಂದೇ. ಅದೇ ನಮ್ಮೆಲ್ಲರ ಅತಿ ದೊಡ್ಡ ಪವರ್ ಸ್ಟೇಷನ್ ಆಗಿರೋ ಸೂರ್ಯ. ಹೌದು. ಆಕಾಶದಲ್ಲಿ ಅಷ್ಟು ದೂರದಲ್ಲಿರೋ ಸೂರ್ಯ ಆ ಒಂಥರ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಗೂ ಎನರ್ಜಿ ಕೊಡ್ತಾನೆ ಅನ್ನೋದೇ ತುಂಬಾ ಕುತೂಹಲಕಾರಿ ವಿಷಯ. ಅದೇ ನನಗೆ ಅರ್ಥ ಆಗ್ದಿರೋದು. ಇವತ್ತಿನ ನಮ್ಮ ಮಿಷನ್ ಕೂಡ ಅದೇ ಅಲ್ವಾ? ಅಂದ್ರೆ ಮನೆಯ ಲೈಟ್ಸ್ನಿಂದ ಹಿಡಿದು ನಾವು ಆಟ ಆಡೋಕೆ ಬೇಕಾದ ಮಸಲ್ ಎನರ್ಜಿವರೆಗೂ ಸೂರ್ಯನ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು. ನಿಜ. ಈ ಆರ್ಟಿಕಲ್ಸ್ ಪ್ರಕಾರ ನಾವು ಬದುಕಿರೋದಕ್ಕೆ ಮೂಲ ಕಾರಣನೇ ಸೋಲಾರ್ ಎನರ್ಜಿ. ಆದ್ರೆ ಅದು ಹೇಗ್ ಸಾಧ್ಯ? ಅಂದ್ರೆ ನಾವು ಬಿಸಿಲಿನಲ್ಲಿ ನಿಂತು ಬರೀ ಬಿಸಿಲು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳಕ್ ಆಗಲ್ಲ ಅಲ್ವಾ? ಸೂರ್ಯ ನಮ್ಗೆ ಓಡಾಡೋಕೆ ಎನರ್ಜಿ ಹೇಗ್ ಕೊಡ್ತಾನೆ? ಮನುಷ್ಯರಿಗೆ ಆ ರೀತಿ ಡೈರೆಕ್ಟ್ ಆಗಿ ಸೋಲಾರ್ ಎನರ್ಜಿ ತಗೊಳ್ಳೋಕಾಗಲ್ಲ. ಆದ್ರೆ ಗಿಡಮರಗಳು ಈ ಕೆಲ್ಸನ ಮಾಡ್ತವೆ. ನೋಡಿ, ಗಿಡದ ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನೋ ಒಂದು ಹಸಿರು ಬಣ್ಣದ ಅಂಶ ಇರುತ್ತೆ. ಓಹೋ, ಅಂದ್ರೆ ಇದೊಂಥರ ಗಿಡದ ಒಳಗಿರೋ ಟೈನಿ ಕಿಚನ್ ಇದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಸೂರ್ಯನ ಬೆಳಕು, ಬೇರಿನಿಂದ ಬರೋ ನೀರು ಮತ್ತೆ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಇವಿಷ್ಟನ್ನೂ ಸೇರಿಸಿ ಸಸ್ಯಗಳು ಗ್ಲೂಕೋಸ್ ಅಂದ್ರೆ ಸಕ್ಕರೆನ ತಯಾರು ಮಾಡ್ತವೆ. ಹಾ, ಇದನ್ನೇ ಅಲ್ವಾ ಫೋಟೋಸಿಂಥಸಿಸ್ ಅಂತ ಕರೆಯೋದು? ಹೌದು, ನೀಟಾಗಿ ಹೇಳಿದ್ರೆ. ಅರೆ, ಅಂದ್ರೆ ಆ ಲೈಟ್ ಎನರ್ಜಿ ಅನ್ನೋದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹಣ್ಣು ತರಕಾರಿಗಳಲ್ಲಿ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಬೇಸಿಗೆ ರಜೆಯಲ್ಲಿ ನಾವು ಮಾವಿನ ಹಣ್ಣು ತಿಂದಾಗ ಆಕ್ಚುಲಿ ನಾವು ಸೂರ್ಯನ ಬೆಲ್ಟನ್ನೇ ತಿಂದ ಹಾಗೆ ಲೆಕ್ಕ. ಹೌದು, ಖಂಡಿತ. ಸಸ್ಯಗಳು ಪ್ರಿಪೇರ್ ಮಾಡಿರೋ ಆಹಾರನ ಪ್ರಾಣಿಗಳು ಮತ್ತೆ ಮನುಷ್ಯರು ತಿಂತಾರೆ. ಆ ಎನರ್ಜಿ ಆಮೇಲೆ ಫುಡ್ ಚೈನ್ ಮೂಲಕ ಪಾಸ್ ಆಗುತ್ತೆ. ವಾವ್! ಸೂರ್ಯನ ಬೆಳಕೇ ಇಲ್ಲ ಅಂದ್ರೆ ಫೋಟೋಸಿಂಥಸಿಸ್ ನಡೆಯೋಲ್ಲ. ಆಗ ಭೂಮಿ ಮೇಲೆ ಯಾರಿಗೂ ಊಟ ಸಿಗಲ್ಲ. ಕರೆಕ್ಟ್. ಆದ್ರೆ ಬರೀ ಊಟ ಮಾತ್ರ ಅಲ್ಲ ಗೊತ್ತಾ? ಹಾ, ನಮ್ಮ ಮನೆಗಳಲ್ಲಿ ಟೆರೆಸ್ ಮೇಲೆ ಅಜ್ಜಿ ಮೆಣಸಿನ್ಕಾಯಿ, ಹಪ್ಪಳ ಎಲ್ಲ ಒಣಗಾಕೋದು ನೋಡಿದೀವಿ. ಈ ನೋಟ್ಸ್ನಲ್ಲಿರೋ ಹಾಗೆ ಕರೆಂಟ್ ಇಲ್ಲದ ಕಾಲದಿಂದಲೂ ಸೂರ್ಯನ ಹೀಟ್ ಎನರ್ಜಿನ ನಾವೆಲ್ಲ ಯೂಸ್ ಮಾಡ್ತಾನೇ ಇದ್ದೀವಿ. ಓ, ಅಲ್ಲಿ ಆಗ್ತಿರೋದು ಇವಾಪರೇಷನ್ ಪ್ರೋಸೆಸ್. ಸೂರ್ಯನ ಹೀಟ್ಗೆ ಮೆಣಸಿನ್ಕಾಯಿ ಅಥವಾ ಹಪ್ಪಳದಲ್ಲಿರೋ ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ ಆವಿಯಾಗಿ ಹೋಗುತ್ತೆ. ಓ, ನೀರು ಇಲ್ಲ ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಆ ವಸ್ತುಗಳು ತುಂಬ ದಿನ ಕೆಡದೇ ಇರುತ್ತೆ. ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸೂರ್ಯನ ಶಾಖ ಭೂಮಿಯ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಜ. ಒಮ್ಮೆ ಯೋಚನೆ ಮಾಡಿ, ಈ ಹೀಟ್ ಎನರ್ಜಿ ಏನಾದ್ರೂ ಇಲ್ಲದೇ ಇದ್ದಿದ್ರೆ ಭೂಮಿ ಮೇಲಿರೋ ಸಮುದ್ರದ ನೀರೆಲ್ಲ ಗಟ್ಟಿಯಾಗಿ ಮಂಜ್ಗಡ್ಡೆಯಾಗಿ ಬಿಡ್ತಿತ್ತಲ್ವಾ? ಹೌದು, ಪೂರ್ತಿ ಭೂಮಿನೇ ಒಂದು ದೊಡ್ಡ ಡೀಪ್ ಫ್ರೀಜರ್ ತರ ಆಗ್ತಿತ್ತು. ಅಬ್ಬಾ, ಇನ್ನು ಈಗೆಲ್ಲ ಟೆಕ್ನಾಲಜಿಯಿಂದ ಬರೀ ಶಾಖ ಮಾತ್ರ ಅಲ್ಲ, ಸೂರ್ಯನ ಬೆಳಕನ್ನ ನೇರವಾಗಿ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ಬೋದು. ಹೌದು, ನಮ್ಮ ಛಾವಣಿ ಮೇಲಿರೋ ಸೋಲಾರ್ ಪ್ಯಾನಲ್ಸ್ ಅದನ್ನೇ ಮಾಡೋದು. ಸೂರ್ಯನ ಎನರ್ಜಿನ ಕರೆಂಟ್ ಆಗಿ ಬದಲಾಯಿಸುತ್ತೆ. ವೇಟ್, ಸೋಲಾರ್ ಪ್ಯಾನಲ್ಸ್ ಅಂದ್ರೆ ಅವು ಸೂರ್ಯನ ಶಾಖನ ಹೀರಿಕೊಂಡು ನೀರ್ ಬಿಸಿ ಮಾಡೋ ಸೋಲಾರ್ ವಾಟರ್ ಹೀಟರ್ ತರನೇ ಕೆಲಸ ಮಾಡ್ತಾವ? ಇಲ್ಲ ಇಲ್ಲ, ಅಲ್ಲಿ ವ್ಯತ್ಯಾಸ ಇದೆ. ಸೋಲಾರ್ ವಾಟರ್ ಹೀಟರ್ ಕಪ್ಪು ಬಣ್ಣದ ಪೈಪ್ಸ್ ಯೂಸ್ ಮಾಡಿ ಬರೀ ಹೀಟ್ನ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಮತ್ತೆ ಈ ಸೋಲಾರ್ ಪ್ಯಾನಲ್ ಹೇಗೆ ಕೆಲಸ ಮಾಡುತ್ತೆ? ಅದರಲ್ಲಿ ಫೋಟೋವೋಲ್ಟಿಕ್ ಸೆಲ್ಸ್ ಇರುತ್ತೆ. ಸೂರ್ಯನ ಬೆಳಕಿನಲ್ಲಿರೋ ಟೈನಿ ಪಾರ್ಟಿಕಲ್ಸ್ ಅಂದ್ರೆ ಆ ಫೋಟಾನ್ಸ್ ಈ ಪ್ಯಾನಲ್ಸ್ ಮೇಲೆ ಬಿದ್ದಾಗ ಅದರ ಒಳಗಿರೋ ಇಲೆಕ್ಟ್ರಾನ್ಸ್ನ ಮೂವ್ ಮಾಡೋಕೆ ಶುರು ಮಾಡುತ್ತೆ. ಓಹೋ, ಅರ್ಥ ಆಯ್ತು. ಅಂದ್ರೆ ಲೈಟ್ ಪಾರ್ಟಿಕಲ್ಸ್ ಬಂದು ಹೊಡೆದಾಗ ಒಳಗಿರೋ ಎಲೆಕ್ಟ್ರಾನ್ಸ್ ಓಡಾಡಕ್ ಶುರು ಮಾಡಿ ನಮಗೆ ಟಿವಿ ಫ್ಯಾನ್ ಓಡಿಸೋಕೆ ಕರೆಂಟ್ ಕೊಡುತ್ತಾ? ಹೌದು, ಆ ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇಂದಾನೇ ನಮ್ಗೆ ಎಲೆಕ್ಟ್ರಿಸಿಟಿ ಸಿಗೋದು. ಇನ್ನು ಗ್ಯಾಸ್ ಇಲ್ದೆ ಅಡುಗೆ ಮಾಡೋಕೆ ಸೋಲಾರ್ ಕುಕ್ಕರ್ ಕೂಡ ಯೂಸ್ ಮಾಡ್ತಾರೆ. ಇದು ಒಂಥರ ಆಕಾಶದಲ್ಲಿರೋ ದೊಡ್ಡ ಮ್ಯಾಜಿಕ್ ಬ್ಯಾಟರಿನೇ ಸರಿ, ಯಾವತ್ತೂ ಖಾಲಿನೇ ಆಗಲ್ಲ. ಕರೆಕ್ಟ್. ಸೋಲಾರ್ ಎನರ್ಜಿ ಯಾವತ್ತೂ ಮುಗಿದು ಹೋಗಲ್ಲ. ಕೋಲ್ ಅಥವಾ ಪೆಟ್ರೋಲ್ ಥರ ಇದನ್ನ ಸುಟ್ರೆ ಹೊಗೆ ಕೂಡ ಬರಲ್ಲ. ಹಾ, ಇದು ಕಂಪ್ಲೀಟ್ಲಿ ಕ್ಲೀನ್ ಎನರ್ಜಿ ಅಲ್ವಾ? ಹೌದು, ಇದು ನಮ್ಮ ಪರಿಸರಕ್ಕೂ ತುಂಬಾ ಒಳ್ಳೇದು. ಈ ಡೀಪ್ ಡೈವ್ ಇಂದ ಗೊತ್ತಾಗಿದ್ದೇನು ಅಂದ್ರೆ, ನಾವು ತಿನ್ನೋ ಊಟದಿಂದ ಹಿಡಿದು ಮನೆ ಬೆಳಗೋ ಕರೆಂಟ್ವರೆಗೂ ಸೂರ್ಯನೇ ಈ ಭೂಮಿಯ ಅಸಲಿ ಎಂಜಿನ್. ನಿಜ. ಈಗೆಲ್ಲ ಸೋಲಾರ್ ಪ್ಯಾನೆಲ್ಸ್ ಇಂದ ಕೆಲಸ ಮಾಡೋ ಕಾರ್ಗಳ ಬಗ್ಗೆ ಮತ್ತೆ ವಿಮಾನಗಳ ಬಗ್ಗೆ ಕೂಡ ರಿಸರ್ಚ್ ನಡೀತಾ ಇದೆ. ವಾವ್!